ಸಿದ್ದರಾಮಯ್ಯ ಇವತ್ತು 16ನೇ ಬಜೆಟ್ ಮಂಡಿಸಿ ದಾಖಲೆ ಬರೆದರು. ಜೊತೆಗೆ ಸಾಲ ಮಾಡೋದ್ರಲ್ಲೂ ದೊಡ್ಡ ದಾಖಲೆ ಬರೆದಿದ್ದಾರೆ. ಆದ್ದರಿಂದ ಸರ್ಕಾರದ ವಿರುದ್ಧ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಬನ್ನಿ ಒಂದು ರಿಪೋರ್ಟ್. ಸಾಲ ಮಾಡಿ ಬಜೆಟ್ ಕೊಟ್ಟ ಸಿದ್ದರಾಮಯ್ಯ. ಬಜೆಟ್ ಆಘಾತಕಾರಿ ಲೆಕ್ಕಾಚಾರ ಬಯಲು. ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂತ ವಿ ಮನೋಹರ್ ಹಾಡು ಬರೆದಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಅದನ್ನ ಚೂರು ಬದಲಿಸಿದ್ದಾರೆ. ಸಾಲ ಮಾಡಿ ಆದರೂ ಬಜೆಟ್ ಮಂಡಿಸುವಂತಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ರಾಜ್ಯವನ್ನ 1,16,000 ಕೋಟಿ ಸಾಲದ ಶೂಲಕ್ಕೆ ದೂಡಿದ್ದಾರೆ. ಯಾವ್ಯಾವ ಸಿಎಂಗಳು ಎಷ್ಟೆಷ್ಟು ಸಾಲ ಮಾಡಿದ್ರು ಅಂತ ನೋಡೋದಾದ್ರೆ ಎಸ್.ಎಂ. ಕೃಷ್ಣ 3,590 ಕೋಟಿ ರೂಪಾಯಿ, ಎಂ. ಧರ್ಮಸಿಂಗ್ ರೂಪಾಯಿ 15,635 ಕೋಟಿ ಸಾಲ ಮಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ 3,545 ಕೋಟಿ ಸಾಲ ಮಾಡುವ ಮೂಲಕ ಅತಿ ಕಡಿಮೆ ಸಾಲ ಮಾಡಿದ ಸಿಎಂ ಎನಿಸಿಕೊಂಡಿದ್ದಾರೆ. ಬಿ.ಎಸ್. ಯಡಿಯೂರಪ್ಪ 25,653 ಕೋಟಿ, ಡಿ.ವಿ. ಸದಾನಂದ ಗೌಡ 9,464 ಕೋಟಿ, ಜಗದೀಶ್ ಶೆಟ್ಟರ್ 13,464 ಕೋಟಿ ಹಾಗೂ ಹಾಲಿ ಸಿಎಂ ಸಿದ್ದರಾಮಯ್ಯ 4,91,000 ಕೋಟಿ ಸಾಲ ಮಾಡಿದ್ದಾರೆ. ನಿನ್ನೆವರೆಗೆ ಸಿದ್ದರಾಮಯ್ಯ 3,75,000 ಕೋಟಿ ಸಾಲ ಮಾಡಿದ್ರು. ಸಾಲ ಮಾಡಿರ್ತಕ್ಕಂಥದ್ದು ನಿಜ ಇದೆ. ಬಟ್ ಆದರೆ ಏನು ನಿಯಮಗಳಿದ್ದಾವೆ, ನಮ್ಮ GSDP ಅಂತ ಏನು ಹೇಳ್ತೀವಿ, ನಮ್ಮ GDP ಅನುಗುಣವಾಗಿ 25% ಒಳಗಡೆ ಇರಬೇಕು. ನಾವು ಕ್ಲೋಸ್ಲಿ ಟು 25% ಇದ್ದೀವಿ. ಹೌದು, ಯಾಕಂದ್ರೆ 60,000 ಕೋಟಿ ನಾವು DBT ಮಾಡ್ತಾ ಇದ್ದೀವಿ. ಇದನ್ನು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟೇ. ಇದೇನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ, ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಬಾರಿ 80,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿದ್ದಾರೆ. ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಸಾಲ ಮಾಡಿರೋ ಅಂಥ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ 1,16,170 ಕೋಟಿ ಸಾಲ ಮಾಡಿದ್ದಾರೆ. 1,16,170 ಕೋಟಿ ಸಾಲ, 1 ಲಕ್ಷ ಕೋಟಿನ ಅದಕ್ಕಿಂತ ಹೆಚ್ಚು ಸಾಲ ಮಾಡಿದಂಥ ರೆಕಾರ್ಡ್ ಮುಖ್ಯಮಂತ್ರಿ, ಒಂದು ರೆಕಾರ್ಡ್ ಮಾಡಿದಾರಲ್ಲ, ರೆಕಾರ್ಡ್ ಮುಖ್ಯಮಂತ್ರಿ. ಸಿಎಂ ಸಿದ್ದರಾಮಯ್ಯ 2025-26ನೇ ಸಾಲಿಗೆ ದಾಖಲೆಯ 4,09,000 ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ. ಬರೋಬ್ಬರಿ 1,16,000 ಸಾಲ ಪಡೆಯುವುದಾಗಿ ಘೋಷಿಸಿದ್ದಾರೆ. ಇದರಿಂದ ಕರ್ನಾಟಕದ ಒಟ್ಟು ಸಾಲ 2026 ಮಾರ್ಚ್ ಅಂತ್ಯಕ್ಕೆ 7,64,655 ಕೋಟಿಗೆ ಜಿಗಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಇವತ್ತು 16ನೇ ಬಜೆಟ್ ಮಂಡಿಸಿ ದಾಖಲೆ ಬರೆದರು. ಜೊತೆಗೆ ಸಾಲ ಮಾಡೋದ್ರಲ್ಲೂ ದೊಡ್ಡ ದಾಖಲೆ ಬರೆದಿದ್ದಾರೆ. ಆದ್ದರಿಂದ ಸರ್ಕಾರದ ವಿರುದ್ಧ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಬನ್ನಿ ಒಂದು ರಿಪೋರ್ಟ್. ಸಾಲ ಮಾಡಿ ಬಜೆಟ್ ಕೊಟ್ಟ ಸಿದ್ದರಾಮಯ್ಯ. ಬಜೆಟ್ ಆಘಾತಕಾರಿ ಲೆಕ್ಕಾಚಾರ ಬಯಲು. ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂತ ವಿ ಮನೋಹರ್ ಹಾಡು ಬರೆದಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಅದನ್ನ ಚೂರು ಬದಲಿಸಿದ್ದಾರೆ. ಸಾಲ ಮಾಡಿ ಆದರೂ ಬಜೆಟ್ ಮಂಡಿಸುವಂತಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ರಾಜ್ಯವನ್ನ 1,16,000 ಕೋಟಿ ಸಾಲದ ಶೂಲಕ್ಕೆ ದೂಡಿದ್ದಾರೆ. ಯಾವ್ಯಾವ ಸಿಎಂಗಳು ಎಷ್ಟೆಷ್ಟು ಸಾಲ ಮಾಡಿದ್ರು ಅಂತ ನೋಡೋದಾದ್ರೆ ಎಸ್.ಎಂ. ಕೃಷ್ಣ 3,590 ಕೋಟಿ ರೂಪಾಯಿ, ಎಂ. ಧರ್ಮಸಿಂಗ್ ರೂಪಾಯಿ 15,635 ಕೋಟಿ ಸಾಲ ಮಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ 3,545 ಕೋಟಿ ಸಾಲ ಮಾಡುವ ಮೂಲಕ ಅತಿ ಕಡಿಮೆ ಸಾಲ ಮಾಡಿದ ಸಿಎಂ ಎನಿಸಿಕೊಂಡಿದ್ದಾರೆ. ಬಿ.ಎಸ್. ಯಡಿಯೂರಪ್ಪ 25,653 ಕೋಟಿ, ಡಿ.ವಿ. ಸದಾನಂದ ಗೌಡ 9,464 ಕೋಟಿ, ಜಗದೀಶ್ ಶೆಟ್ಟರ್ 13,464 ಕೋಟಿ ಹಾಗೂ ಹಾಲಿ ಸಿಎಂ ಸಿದ್ದರಾಮಯ್ಯ 4,91,000 ಕೋಟಿ ಸಾಲ ಮಾಡಿದ್ದಾರೆ. ನಿನ್ನೆವರೆಗೆ ಸಿದ್ದರಾಮಯ್ಯ 3,75,000 ಕೋಟಿ ಸಾಲ ಮಾಡಿದ್ರು. ಸಾಲ ಮಾಡಿರ್ತಕ್ಕಂಥದ್ದು ನಿಜ ಇದೆ. ಬಟ್ ಆದರೆ
ಏನು ನಿಯಮಗಳಿದ್ದಾವೆ, ನಮ್ಮ GSDP ಅಂತ ಏನು ಹೇಳ್ತೀವಿ, ನಮ್ಮ GDPಯ ಅನುಗುಣವಾಗಿ 25% ಒಳಗಡೆ ಇರಬೇಕು. ನಾವು ಕ್ಲೋಸ್ಲಿ ಟು 25% ಇದ್ದೀವಿ. ಹೌದು, ಯಾಕಂದ್ರೆ 60,000 ಕೋಟಿ ನಾವು DBT ಮಾಡ್ತಾ ಇದ್ದೀವಿ. ಇದನ್ನು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟೇ. ಇದೇನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ, ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಬಾರಿ 80,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿದ್ದಾರೆ. ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಸಾಲ ಮಾಡಿರೋಂಥ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ 1,16,170 ಕೋಟಿ ಸಾಲ ಮಾಡಿದ್ದಾರೆ. 1,16,170 ಕೋಟಿ ಸಾಲ, 1 ಲಕ್ಷ ಕೋಟಿನ ಅದಕ್ಕಿಂತ ಹೆಚ್ಚು ಸಾಲ ಮಾಡಿದಂಥ ರೆಕಾರ್ಡ್ ಮುಖ್ಯಮಂತ್ರಿ, ಒಂದು ರೆಕಾರ್ಡ್ ಮಾಡಿದಾರಲ್ಲ, ರೆಕಾರ್ಡ್ ಮುಖ್ಯಮಂತ್ರಿ. ಸಿಎಂ ಸಿದ್ದರಾಮಯ್ಯ 2025-26ನೇ ಸಾಲಿಗೆ ದಾಖಲೆಯ 4,09,000 ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ. ಬರೋಬ್ಬರಿ 1,16,000 ಸಾಲ ಪಡೆಯುವುದಾಗಿ ಘೋಷಿಸಿದ್ದಾರೆ. ಇದರಿಂದ ಕರ್ನಾಟಕದ ಒಟ್ಟು ಸಾಲ 2026 ಮಾರ್ಚ್ ಅಂತ್ಯಕ್ಕೆ 7,64,655 ಕೋಟಿಗೆ ಜಿಗಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಇವತ್ತು 16ನೇ ಬಜೆಟ್ ಮಂಡಿಸಿ ದಾಖಲೆ ಬರೆದರು. ಜೊತೆಗೆ ಸಾಲ ಮಾಡೋದ್ರಲ್ಲೂ ದೊಡ್ಡ ದಾಖಲೆ ಬರೆದಿದ್ದಾರೆ. ಆದ್ದರಿಂದ ಸರ್ಕಾರದ ವಿರುದ್ಧ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಬನ್ನಿ ಒಂದು ರಿಪೋರ್ಟ್. ಸಾಲ ಮಾಡಿ ಬಜೆಟ್ ಕೊಟ್ಟ ಸಿದ್ದರಾಮಯ್ಯ. ಬಜೆಟ್ ಆಘಾತಕಾರಿ ಲೆಕ್ಕಾಚಾರ ಬಯಲು. ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂತ ವಿ ಮನೋಹರ್ ಹಾಡು ಬರೆದಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಅದನ್ನ ಚೂರು ಬದಲಿಸಿದ್ದಾರೆ. ಸಾಲ ಮಾಡಿ ಆದರೂ ಬಜೆಟ್ ಮಂಡಿಸುವಂತಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ರಾಜ್ಯವನ್ನ 1,16,000 ಕೋಟಿ ಸಾಲದ ಶೂಲಕ್ಕೆ ದೂಡಿದ್ದಾರೆ. ಯಾವ್ಯಾವ ಸಿಎಂಗಳು ಎಷ್ಟೆಷ್ಟು ಸಾಲ ಮಾಡಿದ್ರು ಅಂತ ನೋಡೋದಾದ್ರೆ, SM ಕೃಷ್ಣ 3,590 ಕೋಟಿ ರೂಪಾಯಿ, ಎನ್ ಧರ್ಮಸಿಂಗ್ ರೂಪಾಯಿ 15,635 ಕೋಟಿ ಸಾಲ ಮಾಡಿದ್ರು. HD ಕುಮಾರಸ್ವಾಮಿ 3,545 ಕೋಟಿ ಸಾಲ ಮಾಡುವ ಮೂಲಕ ಅತಿ ಕಡಿಮೆ ಸಾಲ ಮಾಡಿದ ಸಿಎಂ ಎನಿಸಿಕೊಂಡಿದ್ದಾರೆ. BS ಯಡಿಯೂರಪ್ಪ 25,653 ಕೋಟಿ, DV ಸದಾನಂದ ಗೌಡ 9,464 ಕೋಟಿ, ಜಗದೀಶ್ ಶೆಟ್ಟರ್ 13,464 ಕೋಟಿ ಹಾಗೂ ಹಾಲಿ ಸಿಎಂ ಸಿದ್ದರಾಮಯ್ಯ 4,91,000 ಕೋಟಿ ಸಾಲ ಮಾಡಿದ್ದಾರೆ. ನಿನ್ನೆವರೆಗೆ ಸಿದ್ದರಾಮಯ್ಯ 3,75,000 ಕೋಟಿ ಸಾಲ ಮಾಡಿದ್ರು. ಸಾಲ ಮಾಡಿರ್ತಕ್ಕಂಥದ್ದು ನಿಜ ಇದೆ. ಬಟ್ ಆದರೆ ಏನು ನಿಯಮಗಳಿದ್ದಾವೆ, ನಮ್ಮ GSDP ಅಂತ ಏನು ಹೇಳ್ತೀವಿ, ನಮ್ಮ GDPಯ ಅನುಗುಣವಾಗಿ 25% ಒಳಗಡೆ ಇರಬೇಕು. ನಾವು ಕ್ಲೋಸ್ಲಿ ಟು 25% ಇದ್ದೀವಿ. ಹೌದು, ಯಾಕಂದ್ರೆ 60,000 ಕೋಟಿ ನಾವು DBT ಮಾಡ್ತಾ ಇದ್ದೀವಿ. ಇದನ್ನು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟೇ. ಇದೇನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ, ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಬಾರಿ 80,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿದ್ದಾರೆ. ಮತ್ತು ಕರ್ನಾಟಕದ